ಹಾಯ್ ಗಾಯ್ಸ್, ಈ ವಿಡಿಯೋದಲ್ಲಿ ಏರ್ಡ್ರಾಪ್ ಅಂದರೆ ಏನಂತ ನೋಡೋಣ. ಈ ಕ್ರಿಪ್ಟೋ ಕಮ್ಯುನಿಟಿಯಲ್ಲಿ ಯಾವುದಾದ್ರು ಒಂದು ಪ್ರಾಜೆಕ್ಟು ಮಾರ್ಕೆಟಲ್ಲಿ ಲಾಂಚ್ ಆಗೋದಕ್ಕಿಂತ ಮುಂಚೆ ಅವ್ರ ಪ್ರಾಜೆಕ್ಟ್ನ ಪ್ರಮೋಷನ್ ಮಾಡ್ಕೊಳೋದಕ್ಕೆ ಫ್ರೀಯಾಗಿ ಟೆಸ್ಟ್ನೆಟ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಈ ಫ್ರೀ ಟೆಸ್ಟ್ನೆಟ್ಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಅವ್ರ ಪ್ರಾಜೆಕ್ಟಲ್ಲಿ ಎರ್ಲಿ ಯೂಸರ್ಸ್ ಆಗ್ಬೋದು. ಈ ಎರ್ಲಿ ಯೂಸರ್ಸ್ಗೆ ಅವರು ಏರ್ಡ್ರಾಪನ್ನು ಪ್ರೊವೈಡ್ ಮಾಡ್ತಾರೆ. ಏರ್ಡ್ರಾಪ್ಸಲ್ಲಿ ತುಂಬ ರೀತಿ ಇದೆ. ಟೆಸ್ಟ್ನೆಟ್ಟು, ಮೈನ್ನೆಟ್ಟು, ಟೆಲಿಗ್ರಾಮ್ ಬೋಟ್ ಏರ್ಡ್ರಾಪು, ಗ್ಯಾಲಕ್ಸಿ ಟಾಸ್ಕು, ಟ್ವಿಟರ್ ಏರ್ಡ್ರಾಪು, ಝೆಲಿ ಟಾಸ್ಕು, ಕ್ವೆಶ್ಚನ್ ಟಾಸ್ಕು, ಈ ರೀತಿ ಬೇರೆ ಬೇರೆ ರೀತಿ ಏರ್ ಡ್ರಾಪ್ಸ್ ಅನ್ನೋದನ್ನು ಕಂಡಕ್ಟ್ ಮಾಡ್ತಾರೆ. ನೀವೇನಾದ್ರು ಕ್ರಿಪ್ಟೋದಲ್ಲಿ ಹೊಸ್ದಾಗಿ ಬಂದಿರೆ ಮೈನಾಗಿ ಟೆಸ್ಟ್ನೆಟ್ಟು, ಗ್ಯಾಲಕ್ಸಿ ಟಾಸ್ಕು, ಟೆಲಿಗ್ರಾಮ್ ಬೋಟ್ಸ್ ಈ ಏರ್ ಡ್ರಾಪ್ಸ್ ಮೇಲೆ ಫೋಕಸ್ ಮಾಡಿರಿ. ಒಂದು ವೇಳೆ ನಿಮ್ಮ ಹತ್ರ ಏನಾದರೂ ಫಂಡ್ಸ್ ಇದ್ದರೆ ಮೈನೆಟ್ ಏರ್ ಡ್ರಾಪ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿರಿ. ಇವಾಗ ಈ ಏರ್ ಡ್ರಾಪ್ಸಲ್ಲಿ ಯಾವ ರೀತಿ ಸೇಫಾಗಿ ಪಾರ್ಟಿಸಿಪೇಟ್ ಮಾಡಬೇಕಂತ ನೋಡೋಣ. ಇದರಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ನೀವು ಟೆಸ್ಟ್ನೆಟ್ ಮಾಡ್ಬೇಕಾದ್ರೆ ನಿಮಗೆ ಫ್ರೀಯಾಗಿ ಟೋಕನ್ಸ್ ಕೊಡ್ತಾರೆ. ಆ ಫ್ರೀಯಾಗಿ ಬಂದಿರೋ ಟೋಕನ್ಸ್ನ ಒಂದು ವ್ಯಾಲೆಟಿಂದ ಇನ್ನೊಂದು ವ್ಯಾಲೆಟ್ಗೆ ಸೆಂಡ್ ಮಾಡ್ಕೊಬಿಡ್ರಿ. ಈ ರೀತಿ ಸೆಂಡ್ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟು ಸಿಬಿಲ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿಬಿಲ್ ಅಂದರೆ ಏನಿಲ್ಲ, ನಿಮ್ಮ ಅಕೌಂಟು ಬ್ಲಾಕ್ ಲಿಸ್ಟ್ ಆಗೋ ಚಾನ್ಸ್ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ನೀವು ರೀಸರ್ಚ್ ಮಾಡಿಬಿಟ್ಟು ಓಕೆ ಅನ್ಸೋ ಪ್ರಾಜೆಕ್ಟ್ಗಳಲ್ಲಿ ಮಾತ್ರ ನೀವು ಏರ್ ಡ್ರಾಪ್ ಕಂಡಕ್ಟ್ ಮಾಡಿರಿ. ನಿಮ್ಗೇನಾದರೂ ರೀಸರ್ಚ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿರಿ. ಅದರಲ್ಲಿ ಪ್ರತಿಯೊಂದು ಜೆನ್ಯೂನ್ ಏರ್ ಡ್ರಾಪ್ಸ್ ಅನ್ನೋದನ್ನು ಪೋಸ್ಟ್ ಮಾಡ್ತಾ ಇರ್ತೀವಿ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು, ಟೆಲಿಗ್ರಾಮ್ ಆಗಲಿ, ಟ್ವಿಟರ್ ಆಗಲಿ ಅಥವಾ ಬೇರೆ ಯಾವ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಲಿ, ಅದರಲ್ಲಿ ಯಾವ್ದಾರು ಒಂದು ಲಿಂಕ್ ಕೊಟ್ಟಿರಿ, ಅದನ್ನು ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಒಂದಕ್ಕೆ ಎರಡು ಸಲ ಯೋಚನೆ ಮಾಡಿರಿ. ಏನಕ್ಕಂದರೆ ನೀವೇನಾದ್ರು ಬೈ ಮಿಸ್ಸಾಗಿ ಯಾವ್ದಾದ್ರು ಒಂದು ಸ್ಕ್ಯಾಮ್ ಪ್ರಾಜೆಕ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ ಪ್ರಾಜೆಕ್ಟ್ಗೆ ನಿಮ್ಮ ವ್ಯಾಲೆಟ್ ಅನ್ನೋದು ಕನೆಕ್ಟ್ ಮಾಡಿದ್ರೆ ನಿಮ್ಮ ವ್ಯಾಲೆಟು ಹ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದ್ಸಲಿ ನಿಮ್ಮ ವ್ಯಾಲೆಟ್ ಅನ್ನೋದು ಹಾಕಿದ್ರೆ ಆ ವ್ಯಾಲೆಟ್ನ ರಿಕವರ್ ಮಾಡೋದು ಇಂಪಾಸಿಬಲ್. ಟ್ವಿಟರಲ್ಲಿ ಈ ಸ್ಕ್ಯಾಮ್ ಲಿಂಕು ಅಥವಾ ಫೇಕ್ ಲಿಂಕು ಯಾವ ರೀತಿ ಇರುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ರೀಸೆಂಟಾಗಿ ಲೇಯರ್ 3 ಅವರು ಏರ್ ಡ್ರಾಪ್ ಎಲಿಜಿಬಿಲಿಟಿ ಚೆಕ್ಕರ್ನ ಅವ್ರು ಟ್ವಿಟರಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ಬಂದ್ಬಿಟ್ಟು ಅವ್ರು ಅಫಿಷಿಯಲಾಗಿ ಪೋಸ್ಟ್ ಮಾಡಿರೋದು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಏರ್ ಡ್ರಾಪ್ಗೆ ಕ್ವಾಲಿಫೈ ಆಗಿದ್ದೀವ, ನಮ್ಗೆ ಎಷ್ಟು ಟೋಕನ್ ಬಂದಿದೆ ಅದನ್ನು ಚೆಕ್ ಮಾಡ್ಕೋಬೋದು. ಆದರೆ ಇದೇ ಪೋಸ್ಟ್ ಒಳಗೆ ಕಮೆಂಟ್ಸಲ್ಲಿ ಹೋದರೆ ಅಫಿಷಿಯಲ್ ಅಕೌಂಟ್ ಶೇರ್ ಮಾಡಿರೋ ವೆಬ್ಸೈಟ್ ರೀತಿಯೇ ಇರೋ ಇನ್ನೊಂದು ಫೇಕ್ ವೆಬ್ಸೈಟ್ನ ಶೇರ್ ಮಾಡಿದ್ದಾರೆ. ನಾವೇನಾದ್ರು ಇದೇ ಒರಿಜಿನಲ್ ವೆಬ್ಸೈಟ್ ಅಂದ್ಕೊಂಡು ಇದ್ರಲ್ಲಿ ಹೋಗ್ಬಿಟ್ಟು ನಮ್ಮ ವ್ಯಾಲೆಟ್ನ ಕನೆಕ್ಟ್ ಮಾಡಿದ್ರೆ ನಮ್ಮ ವ್ಯಾಲೆಟ್ ಅನ್ನೋದು ಹ್ಯಾಕ್ ಆಗೋಗುತ್ತೆ. ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು, ನೀವು ಫ್ರೀ ಏರ್ ಡ್ರಾಪ್ ಮಾಡ್ತಿರ್ಬೇಕಾದ್ರೆ ನಿಮ್ಮಿಂದ ಅವ್ರೇನಾದ್ರು ಫಂಡ್ಸ್ ಕೇಳಿದ್ರೆ ಅದು 100% ಸ್ಕ್ಯಾಮ್ ಅಂಥ ಪ್ರಾಜೆಕ್ಟ್ಗಳನ್ನ ರಿಪೋರ್ಟ್ ಮಾಡಿಬಿಟ್ಟು ಬ್ಲಾಕ್ ಲಿಸ್ಟ್ಗೆ ಹಾಕಿರಿ. ಐದನೇ ಪಾಯಿಂಟು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ನಾವು ಪಾರ್ಟಿಸಿಪೇಟ್ ಮಾಡೋ ಪ್ರತಿಯೊಂದು ಏರ್ ಡ್ರಾಪಲ್ಲೂ ನಾವು ಎಲಿಜಿಬಲ್ ಆಗ್ತೀವಿ ಅಂತ ನಾವು ನಂಬಿದ್ರೆ ಅದು 100% ಸುಳ್ಳು. ನಾವೊಂದು 20 ಪ್ರಾಜೆಕ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದರಲ್ಲಿ ಒಂದು 8ರಿಂದ 10 ಪ್ರಾಜೆಕ್ಟ್ ಎಲಿಜಿಬಲ್ ಆದ್ರೂ ನಮಗೆ ಒಂದು ಒಳ್ಳೆ ಪ್ರಾಫಿಟ್ ಅಂತ ಒಂದು 2ರಿಂದ 3 ಪ್ರಾಜೆಕ್ಟಲ್ಲಿ ಮಾತ್ರ ಬರುತ್ತೆ. ಹಂಗಾಗಿ ಫ್ರೀಯಾಗಿ ಬರೋ ಪ್ರತಿಯೊಂದು ಜೆನ್ಯೂನ್ ಪ್ರಾಜೆಕ್ಟಲ್ಲೂ ಪಾರ್ಟಿಸಿಪೇಟ್ ಮಾಡಿರಿ. ಈ ವಿಡಿಯೋದಿಂದ ನಿಮಗೆ ಏರ್ ಡ್ರಾಪ್ ಅಂದರೆ ಏನು ಅನ್ನೋದು ಒಂದು ಐಡಿಯಾ ಬಂದಿದೆ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.